ಛೇ, ಸ್ಕೂಲಲ್ಲಿ ಎಷ್ಟೆಲ್ಲ ಅವಮಾನ ಮಾಡಿದ್ರು ನನಗೆ. ಎಲ್ಲ ಮದುವೆ ಆಯ್ತಂತೆ ಅಂತಾರೆ. ಎಲ್ಲರೂ ಎಷ್ಟು ರೇಗಿಸ್ತಿದ್ರು. ಆ ಕವಿತಾ ಮಿಸ್ ಬೇರೆ ಏನೇನೋ ಕೇಳ್ತಾರೆ. ಯಾಕೆ ಮದುವೆ ಮಾಡ್ತಿದ್ರು, ಯಾಕೆ ಲವ್ ಮಾಡ್ತಿದೆ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಈಗ ಯಾಕಾರು ಸ್ಕೂಲ್ಗೆ ಹೋದ್ನು ಅಂತ ಅನ್ನಿಸ್ತದೆ. ಒಬ್ರು ನನ್ನ ಜೊತೆ ಮಾತಾಡ್ತಿಲ್ಲ. ಎಲ್ಲ ನಾನು ನೋಡ್ಕೊಂಡು ನಗೋಡಿಯೋದೇ ಆಯ್ತು. ಎಲ್ಲ ಮುಗೀತು, ಇನ್ನು ಆರಾಮಾಗಿ ಓದ್ಬೋದು ಅನ್ಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ಸ್ಕೂಲಲ್ಲಿ ಒಬ್ರು ನನ್ನ ಜೊತೆ ಮಾತಾಡಲ್ಲ. ಮೇಡಮ್ಗಳು ಸರ್ಗಳು ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ. ನನ್ನ ಫ್ರೆಂಡ್ಸು ಮಾತಾಡಲ್ಲ. ಹೆಂಗೆ ಓದ್ಲಿ ನಾನು? ಎಲ್ಲರೂ ನಾನು ನೋಡಿ ನಗೋಡ್ತಾರೆ, ಏನೇನೋ ಮಾತಾಡ್ತಾರೆ. ಎಷ್ಟು ಬೇಜಾರಾಗುತ್ತೆ. ಇಷ್ಟು ದಿನ ಸ್ಕೂಲ್ಗೆ ಹೋಗ್ಬೇಕು ಅಂತಿದೆ. ಇವಾಗ ಯಾಕೆ ಸ್ಕೂಲ್ಗೆ ಹೋಗ್ತಿದ್ದೀನೋ ಅಂತ ಅನ್ನಿಸ್ತದೆ. ಏನಪ್ಪ ಇದು ನನ್ನ ಪರಿಸ್ಥಿತಿ. ಆ ಲೋಫರ್ ಸಂಜೆಯಿಂದ ನನ್ನ ಲೈಫ್ ಹಾಳಾಗೋಯ್ತು. ಲೋಫರ್ ನನ್ನ ಮಗ ಅವ್ನು ಎಣ ಹೋಗ ಅಂತ ತಿಥಿ ಮಾಡ. ಥೂ, ಅವ್ನು ಬಾಯ್ಲಿಟ್ಟಾಕ. ಅವನ್ನ ಯಾಕಾರು ಲವ್ ಮಾಡಿದ್ನೋ. ಅವನಿಂದ ಎಷ್ಟೆಲ್ಲ ಆಗ್ತಿದೆ. ಈಗ ನಾನು ಏನಪ್ಪ ಮಾಡಲಿ? ಸ್ಕೂಲಲ್ಲೂ ಸರಿಯಾಗಿ ಇರೋಕ್ಕಾಯ್ತಿಲ್ಲ. ಓದ್ದೆ ಹೆಂಗಿರ್ಲಿ, ಮನೇಲಿ ಹೆಂಗಿರ್ಲಿ? ಎಲ್ಲ ನನ್ನ ಜೊತೆ ಮೊದಲು ಚೆನ್ನಾಗಿದ್ರು. ಎಲ್ಲ ಸರ್ ಮೇಡಮ್ ಎಲ್ಲ ನಾನು ಚೆನ್ನಾಗಿ ಓದ್ತೀನಿ ಅಂತ ಎಲ್ಲರೂ ನನ್ನೇ ಕರೀತಿದ್ರು. ಈಗ ಯಾರೂ ಸರಿಯಾಗಿ ಮಾತಾಡ್ಸಲ್ಲ. ಎಲ್ಲ ಲೋಫರ್ ಸಂಜೆಯಿಂದ. ಸ್ಕೂಲ್ಗೆ ಹೋಗಕ್ಕೆ ಬೇಜಾರಾಗ್ತಿದೆ. ಹಾಯ್ ಬೇಬಿ. ಏಯ್, ಯಾಕೋ ಬಂದೆ ಇಲ್ಲಿ? ಇದೇನು ಬೇಬಿ ಹಿಂಗೆ ಕೇಳ್ತಿದ್ಯಾ? ಮರ್ಯಾದಿಂದ ದಾರಿ ಬಿಡು. ಯಾಕೆ ಬೇಬಿ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ಯಾ? ಬೆಳಿಗ್ಗೆನೆ ಬಂದೆ ನಾನು ನಿನ್ನ ನೋಡೋಣ ಅಂತ. ನಾನು ಬರೋಷ್ಟರಲ್ಲಿ ನೀನು ಹೊರಟೋಗಿದೆ ಅನ್ಸುತ್ತೆ. ಮೇಲೆ ಗೊತ್ತಾಯ್ತು ನಿಮ್ಮ ಅಪ್ಪನ ಕೈಲಿ ಬೈಕಲ್ಲಿ ಬಿಡಿಸ್ಕೊಂಡಿದ್ಯಾ ಅಂತ. ಈಗ ಸಂಜೆ ನೀನು ಬಂದೇ ಬರ್ತೀಯ ಅಂತ ಗೊತ್ತು, ಅದಕ್ಕೆ ಬಂದೆ. ಅಯ್ಯೋ ಬೇವರ್ಸಿ, ಇವಾಗ ಮಾಡಿದ ಸಾಲದು ಅಂತ ಮತ್ತೆ ಬಂದಿದ್ಯಾ? ನನ್ನ ಲೈಫ್ ಹಾಳು ಮಾಡಬೇಕು ಅಂತ ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಥೂ, ಯಾಕೆ ಬೇಬಿ ಹೆಂಗೆಂಗೋ ಮಾತಾಡ್ತಿದ್ಯಾ? ನೋಡಿದ್ಯಾ, ನಮ್ಮಿಬ್ಬರದು ಟ್ರೂ ಲವ್. ಅದಕ್ಕೆ ನಿನ್ನ ಮದುವೆನ ಆ ದೇವರೇ ನಿಲ್ಸಿದ್ದಾನೆ. ನೀನು ಸಿಗಲ್ವೇನೋ ಅಂತ ನಾನು ಸಾಯೋ ಯೋಚನೆ ಎಲ್ಲ ಮಾಡಿಬಿಟ್ಟಿದ್ದೆ ಗೊತ್ತಾ. ಆಮೇಲೆ ನಿನ್ನ ಮದುವೆ ನಿಂತಾಯ್ತು ಅಂತ ಗೊತ್ತಾಯ್ತು. ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ತುಂಬ ಅಂದರೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಏನು ಗೊತ್ತಾ ಬೇಬಿ? ಏಯ್, ಬೇಬಿ ಗೀಬಿ ಅಂತ ಕರೆದ್ರೆ ಕಾಳಲ್ಲಿರೋದು ಕೈಗೆ ಬರುತ್ತೆ ಅಷ್ಟೇ. ಚಪ್ಲಿ ಕಿತ್ತೋಗಂಗೆ ಹೊಡಿತೀನಿ ರಾಸ್ಕಲ್ ನಿನ್ನ. ಬೇಬಿ ನೋಡಲಿ, ಇರು ನಮ್ಮ ಅಪ್ಪಂಗೆ ಹೇಳ್ತೀನಿ. ಏನಂತ ಹೇಳ್ತೀಯಾ? ನೀನು ಮತ್ತೆ ನಿಮ್ಮ ಅಪ್ಪಂಗೆ ಹೇಳಿದ್ರೆ ಮತ್ತೆ ನಿನ್ನ ಮನೇಲಿ ಕೊಡಾಕ್ತಾರೆ, ಮತ್ತೆ ಮದುವೆ ಮಾಡಿಬಿಡ್ತಾರೆ. ಇದೆಲ್ಲ ನಿನ್ಗೆ ಓಕೆನಾ? ಯಾಕೋ ಏನು ಟಾರ್ಚರ್ ಕೊಡ್ತಿದ್ಯಾ ನನಗೆ? ಟಾರ್ಚರ್ ಅಲ್ಲ ಬೇಬಿ, ಲವ್. ನಿನ್ನ ಮದುವೆ ನಿಂತೋಗ್ಲಿ ಅಂತ ಎಷ್ಟು ದೇವ್ರು ಅರ್ಕೆ ಹೋಗ್ತಿದ್ದೀನಿ ಗೊತ್ತಾ. ಕೊನೆಗೂ ಆ ದೇವರು ನಿನ್ನ ಮದುವೆ ನಿಲ್ಸೇ ಬಿಟ್ಟ. ಇನ್ಮೇಲೆ ನೀನು ನನಗೇನೆ. ನೋಡು ಸಂಜು, ಪ್ಲೀಸ್, ನನಗೆ ನಿನ್ನ ಮೇಲೆ ಯಾವ ಲವ್ವು ಇಲ್ಲ. ನೀನು ನಿಜವಾಗೂ ನನ್ನ ಲವ್ ಮಾಡಿದ್ರೆ ನನ್ನ ಈ ಪರಿಸ್ಥಿತಿಗೆ ತರ್ತಿದ್ಯಾ? ನಾವು ತಗೊಂಡಿರೋ ಫೋಟೋನೆಲ್ಲನೂ ಎಲ್ಲ ಸ್ಟೇಟಸ್ಗೂ ಹಾಕ್ಬಿಟ್ಟಿದ್ಯಾ, ಫೇಸ್ಬುಕ್ಗೂ ಹಾಕಿದ್ಯಾ, ಇನ್ಸ್ಟಾಗ್ರಾಮ್ಗೂ ಹಾಕಿದ್ಯಾ, ವಾಟ್ಸಪ್ಪಲ್ಲೂ ಹಾಕಿದ್ಯಾ. ಯಾಕೆ ಹಂಗೆ ಮಾಡಿದೆ? ನಿಜವಾಗ್ಲೂ ನನ್ನ ಮೇಲೆ ನಿನ್ನ ಪ್ರೀತಿ ಇದ್ದಿದ್ರೆ ನನ್ನ ಹೆಸರು ಹಾಳಾಗ್ಲಿ, ನಾನು ಕೆಟ್ಟದಾಗ್ಲಿ ಅಂತ ಬಯಸಿದ್ಯಾ ನೀನು? ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಪ್ರೀತಿ ಎಂಥದ್ದು ಅಂತ. ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಮರ್ಯಾದಿಂದ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೊರಟೋಗು. ಇಲ್ಲಾಂದ್ರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಓ ಹೌದಾ? ಕಂಪ್ಲೇಂಟ್ ಕೊಡ್ತೀಯಾ? ಏನಂತ ಕೊಡ್ತೀಯಾ? ನೀನು ಏನೇ ಕಂಪ್ಲೇಂಟ್ ಕೊಟ್ಟರು ನಿನಗೆ ಪ್ರಾಬ್ಲಮ್ಮು. ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀಯಾ ಕಂಪ್ಲೇಂಟ್ ಕೊಡೋಣ ಅಂತ. ಅವ್ರ ಕಂಪ್ಲೇಂಟ್ ಏನೂ ಬೇಡಮ್ಮ, ನಿನಗೆ ಮದುವೆ ಮಾಡ್ತೀನಿ ಅಂತ ಮತ್ತೆ ಮದುವೆ ಮಾಡಿಬಿಡ್ತಾರೆ. ಅದು ಓಕೆನಾ ನಿನಗೆ? ಥೂ, ಇಷ್ಟೊಂದು ರಾಕ್ಷಸ ಅಂತ ಗೊತ್ತಿರಲಿಲ್ಲ. ನಾನು ನಿನ್ಗೆ ಎಷ್ಟು ನಂಬಿದ್ದೆ, ನಂಬಿಕೆ ದ್ರೋಹ ಮಾಡಿಬಿಟ್ಟಿಲ್ಲ. ಓಹೋ, ಸುಮ್ಮನೆ ಇರೆ. ನೀನೇನು ಸಾಚನ? ಲವ್ ಅಂದ್ಕೊಂಡಿದ್ದೆ. ನೀನೇ ನನ್ನ ಪ್ರಪಂಚ, ನೀನೇ ಎಲ್ಲ ಅಂತ. ಆದರೆ ಅರುಣ ಬಂಗಾರಿಗೆ ಏನೋ ಕೊಡಿಸ್ತಾ ಅಂತ ನೀನು ನನಗೆ ಅಷ್ಟೇ ದುಡ್ಡಲ್ಲಿ ಅಷ್ಟು ಅದಕ್ಕಿಂತ ಡಬಲ್ ಬೇಕು ಅಂತಂದೆ. ಅದು ಕೊಡಿಸ್ತಾ ಇದ್ದದಕ್ಕೆ ಲವ್ವೇ ಬೇಡ, ಬ್ರೇಕಪ್ ಮಾಡ್ಕೊಳೋದೆ ನಿನ್ನ ಪ್ರೀತಿ ಅಷ್ಟೇನಾ? ಅದಕ್ಕೆ ನಿನಗೂ ನನ್ನ ಮೇಲೆ ನಿಜವಾದ ಪ್ರೀತಿ ಇಲ್ಲ ಅಂದಮೇಲೆ ನನಗೂ ನಿಜವಾದ ಪ್ರೀತಿ ಇಲ್ಲ. ನಾನೆಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ? ನೀನು ಅಷ್ಟೇ ನೋವು ಪಡಬೇಕು. ಅಂದರೆ ಇದೆಲ್ಲ ಬೇಕು ಅಂತ ಮಾಡ್ತಿದ್ಯಾ? ಹಾಗೆ ಅನ್ಕೋ. ಥೂ, ಇಂಥ ಕಚಡ ನೀನು. ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಯಾಕೆ ನಾಚಿಕೆ ಆಗಬೇಕು? ನಿನಗೆ ಮಾತ್ರ ನಾಚಿಕೆ ಆಗಲ್ವಾ? ದುಡ್ಗೋಸ್ಕರ ನನ್ನ ಲವ್ ಮಾಡ್ತಿದ್ದಲ್ಲ, ಗಿಫ್ಟ್ ಕೊಡಿಸ್ಲಿಲ್ಲ ಅಂತ ಲವ್ವೇ ಬ್ರೇಕಪ್ ಮಾಡ್ಕೊಬಿಟ್ಟೆ. ನಿನ್ಗೆ ಹೆಂಗೆ ಹೋಗಿಬೇಕು ನಾನು? ಯಪ್ಪ, ಥೂ, ಇಂಥ ಕಚಡ ಮನಸ್ಸೇ ಇರ್ಬೇಕು ನೀನು. ನೋಡು ಬೇಬಿ, ಈಗಲೂ ಏನು ಕಾಲ ಮಿಂಚಿಲ್ಲ. ನನ್ನ ಕಡೆಯಿಂದನೂ ತಪ್ಪಿದೆ, ನನ್ನ ಕಡೆಯಿಂದನೂ ತಪ್ಪಿದೆ. ಇಬ್ಬರೂ ಮರೆತುಬಿಟ್ಟು ಮತ್ತೆ ಹೊಸದಾಗಿ ಟ್ರೂ ಲವ್ ಮಾಡೋಣ. ಓಕೆನಾ? ಓಕೆನೇನ್ಬೇಕು, ಇಲ್ಲಾಂದ್ರೆ ನೀನು ಓಕೆ ಅನ್ನೋವರೆಗೂ ನಾನು ಬಿಡಲ್ಲ. ಏನು ಎದುರಿಸ್ತಾ ಇದೆಯಾ? ಎದುರಿಸ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನೀನು ಆರಾಮಾಗಿ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಬೇಕು ಅಂದರೆ ನನ್ನ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು. ಮೊದಲಿದ್ವಲ್ಲ ಬೇಬಿ ಐ ಲವ್ ಯು ಅಂದ್ಕೊಂಡು, ಅದಕ್ಕಿಂತ ಇನ್ನೂ ಚೆನ್ನಾಗಿರಬೇಕು. ಇನ್ಮೇಲೆ ನಾನು ಒಳ್ಳೆಯವನಾಗ್ತೀನಿ, ನೀನು ಒಳ್ಳೆಯವಳಾಗು. ಇಬ್ರು ಟ್ರೂ ಲವ್ ಮಾಡೋಣ. ಓಕೆನಾ ಬೇಬಿ? ಯಪ್ಪ, ನೀನು ನೋಡಿದ್ರೆ ಭಯ ಆಗ್ತಿದೆ ನನಗೆ. ನಿಜವಾಗ್ಲೂ ನೀನು ಮನುಷ್ಯನೇ ಅಲ್ಲ, ರಾಕ್ಷಸ ಅನ್ಸುತ್ತೆ. ಹೋಗಿ ನಿನ್ನ ಲವ್ ಮಾಡಿದ್ನಲ್ಲ. ನಾನು ಮನುಷ್ಯನಾಗಿರ್ಬೇಕು ರಾಕ್ಷಸನಾಗಿರ್ಬೇಕು ಅಂತ ನೀನೇ ಡಿಸೈಡ್ ಮಾಡು ಬೇಬಿ. ನೀನು ನನ್ನ ಜೊತೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಇಲ್ಲಾಂದರೆ ಹೀಗೆ ನೀನು ಎಲ್ಲೋದ್ರೂ ನಿನ್ನ ಜೊತೆನೇ ಬರ್ತೀನಿ. ನೀನು ನನ್ನ ಲವ್ ಮಾಡ್ತಿದ್ದೀನಿ, ಮೊದಲಿನ ಥರ ಚೆನ್ನಾಗಿರ್ತೀನಿ ಅನ್ನೋವರೆಗೂ ನಾನು ಬಿಡಲ್ಲ ಗೊತ್ತಾ. ಒಂದ್ಸಲ ಲವ್ ಮಾಡಿದ್ಮೇಲೆ ಮುಗೀತು, ನಾನು ನಿನ್ನನ್ನೇ ಮದುವೆ ಆಗೋದು. ಅದು ಹೆಂಗಾದ್ರೂ ಸರಿ. ನೋಡು, ನಡೀತಿದ್ದ ಮದುವೆನೇ ಕೊನೆ ಕ್ಷಣದಲ್ಲಿ ಫಟ್ ಅಂತ ಹೆಂಗೆ ನಿಲ್ಸಿದ್ದೀನಿ. ನೀನು ನಿಲ್ಸಿದ್ಯಾ ಅನ್ಕೊಂಡ್ಯಾ? ನನ್ನ ಮದುವೆ ಆಗಿದ್ರೇ ಚೆನ್ನಾಗಿರ್ತಿತ್ತು. ನಾನು ಓದಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಕಾಲು ಕಟ್ಟಿ ನಾನು ಮದುವೆ ನಿಲ್ಲಿಸಿ ಅಂತ ಕೇಳ್ಕೊಂಡಿದ್ದು. ಇವಾಗ ಅನಿಸ್ತಿದೆ ಯಾಕಾದ್ರೂ ಮದುವೆ ನಿಲ್ಸಿದ್ನು ಅಂತ. ಓದಬೇಕು ಅಂದ್ಕೊಂಡೆ, ಅಲ್ಲೂ ನೆಮ್ಮದಿ ಇಲ್ಲ, ಇತ್ತಾಗೂ ನೆಮ್ಮದಿ ಇಲ್ಲ. ಮದುವೆ ಆಗಿದ್ರೇ ಚೆನ್ನಾಗಿರ್ತಿತ್ತು, ಎಲ್ಲ ಸರಿ ಹೋಗ್ತಿತ್ತೇನೋ. ಅವಾಗ ನಿನ್ನ ಕಾಟನೂ ತಪ್ತಿತ್ತು. ಅದು ಹೆಂಗೆ ಸಾಧ್ಯ? ಆ ದೇವರೇ ನಿನ್ನ ರೂಪದಲ್ಲಿ ಮದುವೆ ನಿಲ್ಸಿದ್ದಾನೆ. ನಾನು ಅರ್ಕೆ ಕಟ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ
ಪ್ಲೀಸ್ ಭವ್ಯ, ಇಷ್ಟೊತ್ತು ಮಾತಾಡಿದ್ದು ಇಷ್ಟು ದಿನ ನಡೆದಿರೋದೆಲ್ಲ ಇಬ್ಬರು ಮರ್ತು ಬಿಡೋಣ. ಇನ್ಮೇಲೆ ಫಸ್ಟಿಂದ ನಿಂಗೆ ಪ್ರಪೋಸ್ ಮಾಡ್ತೀನಿ. ಫಸ್ಟಿಂದ ಒಪ್ಕೋ. ಅವಾಗಿಬ್ರು ಚೆನ್ನಾಗಿ ಸುತ್ತಾಡ್ಕೊಂಡಿರೋಣ, ಓಕೆನಾ? ಅದು ಸಾಧ್ಯನೇ ಇಲ್ಲ. ನಿನ್ನ ಬಗ್ಗೆ ಎಲ್ಲ ಗೊತ್ತಾದ್ಮೇಲೂ ನಿನ್ನಂತ ಕಚಡನ್ ಮತ್ತೆ ಲವ್ ಮಾಡದ? ಯಾವ್ದಾರು ಬಾವಿಗೆ ಬೀಳ್ತೀನಿ ಹೊರತು ನಿನ್ನಂತೂ ಯಾವುದೇ ಕಾರಣಕ್ಕೂ ಲವ್ ಮಾಡಲ್ಲ. ಸುಮ್ಮನೆ ದಾರಿ ಬಿಡು, ದಾರಿಗೆ ಅಡ್ಡ ಬರಬೇಡ. ನೋಡು, ಸುಮ್ಮನೆ ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ. ನೀನು ಹಿಂಗೆ ಟಾರ್ಚರ್ ಕೊಡ್ತಿದ್ರೆ ನಿಜವಾಗ್ಲೂ ಅದು ಏನಾದರೂ ಆಗಲಿ ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀನಿ. ಅರ್ಥ ಆಯ್ತಾ? ಹಾಂ, ನಿನಗಿನ್ನೂ ಅರ್ಥ ಆಗಿಲ್ಲ ಬಿಡು. ನೀನು ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂದರೆ ಮತ್ತೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಆಗಲಿ ಯಾರ ಹತ್ರನೂ ಇವಾಗ ನನ್ನ ಬಗ್ಗೆ ಹೇಳಂಗಿಲ್ಲ. ಹೇಳಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಮತ್ತೆ ಮದುವೆ ಮಾಡಿ ಕಳಿಸ್ತಾರೆ. ಮದುವೆ ಆಗ್ತೀನಿ, ಓದಲ್ಲ ಅನ್ನೋದಾದರೆ ಓಕೆ, ನಿನ್ನಿಷ್ಟ. ಯೋಚನೆ ಮಾಡು. ನೀನು ಚೆನ್ನಾಗಿ ಓದಬೇಕು ಅಂದರೆ ನನ್ನ ಜೊತೆ ಚೆನ್ನಾಗಿರಬೇಕು. ನಾನೊಂಥರ ಮೆಂಟ್ಲು ನನ್ನ ಮಗ. ಒಂದ್ಸಲ ಲವ್ ಮಾಡಿದ್ರೆ ಮುಗೀತು. ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಫಿಕ್ಸ್ ಆಗಿದ್ದೀನಿ. ನಿನ್ನೂ ಅಷ್ಟೇ, ನೀನು ಒಪ್ಕೊಳ್ಳೋ ಗಂಟೆ ನಾನು ಬಿಡಲ್ಲ. ನಡೀತಿರೋ ವಿಷಯನ ನಿಮ್ಮ ಮನೆಗೂ ಹೇಳೋಕ್ಕಾಗಲ್ಲ ಪಾಪ. ಹೇಳಿದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ಏನು ಮಾಡ್ತೀಯ ಅಂತ ಯೋಚನೆ ಮಾಡು. ಸಂಜು, ಪ್ಲೀಸ್ ಸಂಜು, ಯಾಕೆ ಹಿಂಸೆ ಕೊಡ್ತಿದ್ಯಾ ನನಗೆ? ನಿನ್ನ ಕೈ ಮುಗಿತೀನಿ, ನನಗೆ ಬಿಟ್ಬಿಡು. ಪ್ಲೀಸ್ ಸಂಜು, ಪ್ಲೀಸ್, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನನ್ನ ಹಿಂದೆ ಬರಬೇಡ, ನನಗೆ ಕಾಟ ಕೊಡಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಯ್ಯೋ ಬೇಬಿ, ಅಳ್ಬೇಡ ಬೇಬಿ, ಅಳ್ಬೇಡ. ನನ್ನ ಹತ್ರ ನಂಗೆ ತಡ್ಕೊಳಕ್ಕಾಗಲ್ಲ, ಸಾಯೋಂಗಾಗ್ಬಿಡುತ್ತೆ. ಪ್ಲೀಸ್ ಬೇಬಿ, ಅಳ್ಬೇಡ. ಯಾಕೆ ಹಿಂಗೆ ಕಾಟ ಕೊಡ್ತಿದ್ಯಾ? ನಾನು ಯಾವ ಜನ್ಮದಲ್ಲಿ ಏನು ದ್ರೋಹ ಮಾಡಿದ್ದೀನಿ ನಿನಗೆ? ದಯವಿಟ್ಟು ನನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡು ಪ್ಲೀಸ್. ಪ್ಲೀಸ್ ಪ್ಲೀಸ್ ಕಣೋ ಸಂಜು, ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಇನ್ನು ಯಾವತ್ತೂ ನನ್ನ ಮುಖ ತೋರಿಸ್ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಎಲ್ಲನೂ ಮರ್ತ್ಬಿಟ್ಟು ನಿನ್ನ ಪಾಡಿಗೆ ನಿನ್ನ ಜೀವನ ಮಾಡು. ಪ್ಲೀಸ್, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ದಯವಿಟ್ಟು ನನಗೆ ಹಿಂಸೆ ಕೊಡಬೇಡ. ಅಯ್ಯೋ ಬೇಬಿ, ಯಾಕೆ ಬೇಬಿ ನೀನು ನನ್ನ ಅರ್ಥ ಮಾಡ್ಕೋತಿಲ್ಲ? ನಾನು ನಿನ್ಗೆ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಪ್ರಪಂಚದಲ್ಲಿ ಯಾರು ನನ್ನಷ್ಟು ನಿನ್ನ ಲವ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಲವ್ ಮಾಡ್ತೀನಿ ನಾನು ನಿನ್ನ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಬೇಬಿ? ನೀನು ಅಷ್ಟೇ, ನಾನು ನಿನ್ನ ಕೈ ಮುಗಿತೀನಿ. ನಾನು ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ನನ್ನ ಲವ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಬೇಬಿ. ಐ ಲವ್ ಯು ಭವ್ಯ, ಐ ಲವ್ ಯು ಜಾಸ್ತಿ, ಐ ಲವ್ ಯು ಸೋ ಮಚ್. ಅಳ್ಬೇಡ, ಹೋಗು ಹೋಗು. ಹೇಳೋದು ನೋಡೋಕ್ಕಾಗ್ತಿಲ್ಲ, ಮೊದಲು ಮನೆಗೆ ಹೋಗು. ನೀನು ಕನ್ವಿನ್ಸ್ ಆಗೋವರೆಗೂ ನಿನಗೆ ಪ್ರತಿದಿನ ಪ್ರಪೋಸ್ ಮಾಡ್ತಾನೆ ಇರ್ತೀನಿ. ಅಂದರೆ ಪ್ರತಿದಿನ ಇದೇ ರೀತಿ ಕಾಟ ಕೊಡ್ತೀಯಾ? ಪ್ಲೀಸ್ ಕಣೋ, ನನ್ನ ಬಿಟ್ಬಿಡು. ಅಯ್ಯೋ ಭವ್ಯ, ಇವತ್ತು ಯಾಕೋ ನಿನ್ನ ಮೂಡ್ ಸರಿಯಿಲ್ಲ ಅನ್ಸುತ್ತೆ. ನಾಳೆ ಸಿಗ್ತೀನಿ. ಹೋಗು, ಆರಾಮಾಗಿ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊ. ಬಾಯ್, ಸಿ ಯು. ಐ ಲವ್ ಯು ಭವ್ಯ. ಅಯ್ಯೋ, ಇವನು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಯಪ್ಪ, ಏನು ಮಾಡಲಿ ನಾನು? ಭವ್ಯ, ಏನಾಯ್ತು ಭವ್ಯ? ಯಾಕೆ ಬ್ಯಾಗ್ ಎಸ್ಬಿಟ್ಟು ಕೂತಿದ್ದಿ? ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಮ್ಮ. ಯಾಕಮ್ಮ ಭವ್ಯ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಅಯ್ಯೋ, ಅಮ್ಮಂಗೆ ಏನಂತ ಹೇಳಿ? ಅವ್ನು ಕಾಟ ಕೊಟ್ಟಿದ್ದಾನೆ ಮತ್ತೆ ಅಂದರೆ ಸ್ಕೂಲಿಗೆ ಕಳ್ಸಲ್ಲ, ಮತ್ತೆ ಮದುವೆ ಮಾಡ್ಬಿಡ್ತಾರೆ ಓದಬೇಡ ಅಂತ. ಇಲ್ಲ, ಅಮ್ಮಂಗೆ ಹೇಳ್ಬಾರ್ದು. ಏನಾಯ್ತು ಹೇಳಮ್ಮ? ಯಾಕೆ ಅಳ್ತಾ ಇದೆಯಾ? ಅಮ್ಮ, ಏನಿಲ್ಲ ಅಮ್ಮ, ಸ್ಕೂಲಲ್ಲಿ ಎಲ್ಲರೂ ನನ್ನ ಒಂಥರ ನೋಡ್ತಾರೆ. ಯಾರೂ ಸರಿಯಾಗಿ ಮಾತಾಡಲ್ಲ. ನಾನು ಏನೋ ಮಾಡಬಾರ್ದು, ತಪ್ಪು ಮಾಡಿದ್ದೀನಿ ಅನ್ನೋ ಥರ. ನನ್ನ ಜೊತೆ ಸ್ಕೂಲಲ್ಲಿ ಯಾರೂ ಮಾತಾಡಲ್ಲ ಕಣಮ್ಮ. ತುಂಬ ಬೇಜಾರಾಯಿತು, ಅದಕ್ಕೆ. ಅಷ್ಟೇನಾ? ಯಾಕೆ ಮಾತಾಡಲ್ಲ? ಅದೇ ಅಮ್ಮ, ನಂಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ, ಎಲ್ಲರಿಗೂ ಗೊತ್ತಾಗದೆ ಯಾರನ್ನ ಲವ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಅಮ್ಮ, ಯಾರೂ ಸರಿಯಾಗಿ ಮಾತಾಡ್ತಿಲ್ಲ, ಬೇಜಾರಾಯಿತು. ಬೇಜಾರು ಮಾಡ್ಕೋಬೇಡ ಬಿಡು. ನೋಡು, ನಿಂಗೆ ಇಷ್ಟ ಇದ್ರೆ ಸ್ಕೂಲ್ಗೆ ಹೋಗು, ಇಲ್ಲಾಂದರೆ ಮನೇಲೇ ಇರು. ಇಲ್ಲ ಅಮ್ಮ, ಸ್ಕೂಲ್ಗೆ ಹೋಗ್ತೀನಿ, ಚೆನ್ನಾಗಿ ಓದಬೇಕು. ಮತ್ತೆ ಬಿಡು, ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ಯಾರು ಮಾತಾಡಲಿ ಬಿಡಲಿ, ನಿನಗೇನು? ಪಾಠ ಕೇಳ್ಕೊ, ಮನೆಗೆ ಬಾ, ಚೆನ್ನಾಗಿ ಓದ್ಕೊ ಅಷ್ಟೇ. ಸ್ವಲ್ಪ ದಿನ ಎಕ್ಸಾಮ್ ಬಂತಲ್ವಾ, ಆಮೇಲೆ ಕಾಲೇಜಿಗೆ ಸೇರ್ಕೋಬೋದು. ಸರಿ ಅಮ್ಮ, ಆಯಿತು. ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇದೆಯಾ? ಎದ್ದು ಬಾ, ಕೈಕಾಲು ಮುಖ ತೊಳ್ಕೊ, ಊಟ ಮಾಡುವೆ. ಇಲ್ಲಮ್ಮ, ನನಗೇನು ಬೇಡ. ಹಾಗಂದ್ರೆ ಹೆಂಗೆ ಭವ್ಯ? ನಾವೇನು ಸ್ಕೂಲ್ಗೆ ಹೋಗು ಅಂತ ನೀನು ಬಲವಂತ ಮಾಡ್ತಿದ್ದೀವಾ? ನಿನ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇರು. ಇಲ್ಲ, ಹೋಗ್ತೀನಿ. ಸರಿ, ಎದ್ದು ನಡಿ. ಸರಿ ಆಯಿತು. ಅಪ್ಪ ಎಲ್ಲೈತಮ್ಮ? ಕೆಲ್ಸಕ್ಕೆ ಹೋಗದೆ. ಅಳ್ಬೇಡ, ಎದ್ದು ಬಾ, ಕಾಪಿ ಕಾಯಿಸ್ಕೊಟ್ಟನು, ಮುಖ ತೊಳ್ಕೊಬರಗು. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.